ಇಲ್ಲಿ ಅತ್ಯಂತ ಖ್ಯಾತನಾಮರಾದವರಿಗೆ ಎರಡು ರೀತಿಯ ಗೌರವಗಳಿರುತ್ತೆ ಜನರಿಂದ. ನಂಬರ್ 1, ಅವರು ಖ್ಯಾತನಾಮರಾಗಲು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗೆ ಅವ್ರ ಮೇಲೆ ಬಹಳ ಗೌರವ, ಪ್ರೀತಿ. ಎರಡನೇದು ಯಾವುದು ಗೌರವ ಅವ್ರಿಗೆ ಸಿಗೋದು ಅಂತಂದ್ರೆ ಅವರ ವೈಯಕ್ತಿಕ ಜೀವನದಲ್ಲೂ ಅವರು ಪರಿಪಾಲನೆ ಮಾಡುವಂತಹ ರೀತಿ, ನಡ್ಕೊಳ್ಳೋ ರೀತಿಗಳು, ರಿವಾಜುಗಳು, ಇವೆಲ್ಲವೂ ಅವ್ರಿಗೆ ಇನ್ನೊಂದು ಗೌರವವನ್ನು ತರುತ್ತೆ. ಅಲ್ಲ, ನನಗೆ ಗಿಲ್ಲಿ ಗೆಲ್ಬಾರ್ದು ಅಷ್ಟೇ ಹೇಳೋದು. ನನಗೆ ಮಿಕ್ಕಿದವರೆಲ್ಲ ಯಾರ ಗೆಲ್ಬಹುದು. ನೀನು ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡ್ಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಯಾರವನು? ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ತೇವನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರು ಭಟ್ನ? ಯಾರವನು? ಗಿಲ್ಲಿ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಗಿಲ್ಲಿ ನಟ ಮತ್ತೆ ಗಿಲ್ಲಿ ನಟ ಅನ್ಸುತ್ತೆ. ಗಿಲ್ಲಿ ಸರ್ ಅಣ್ಣ, ನಾನು ಗಿಲ್ಲಿ ಅನ್ಸುತ್ತೆ. ಗಿಲ್ಲಿ ಅಂತ ಸರ್, ಅದೇ ಗಿಲ್ಲಿ. ರಾಶಿಕ್ ಅವರೇ ಗಿಲ್ಲಿ ಅನ್ಸುತ್ತೆ. ಇರು ಅವರೇ ಗಿಲ್ಲಿ ಏನ್ರಿ ಅವರೇ? ಗಿಲ್ಲಿ ಅಂತ ಗಿಲ್ಲಿ ಸರ್. ಯಾರು ವಿನ್ ಆಗ್ಬೋದು ಅಂತನಾ? ಬಹುಶಃ ಗಿಲ್ಲಿ ಗೆಲ್ತಾರೆ. ಗಿಲ್ಲಿ ಅಂತ ಬಂದಾಗ ಅವ್ನ್ ಟಾಪ್ ಅಲ್ಲೇ ಇದ್ದಾನೆ. ಅವನ್ನ ಇಳ್ಸಕ್ಕೆ ಯಾರ ಕೈಲೂ ಆಗಲ್ಲ. ಗಿಲ್ಲಿ ನನಗೆ ಗಿಲ್ಲಿ ತುಂಬಾ ಇಷ್ಟ. ಸೊ ಆ ಟೈಮಿಂಗು, ಆ ಪಾಯಿಂಟು, ಆ ಕಾಮಿಡಿ ಗಿಲ್ಲಿನಲ್ಲಿ ಫಸ್ಟಿಂದಾನೂ ಇದೆ. ಸೊ ಗಿಲ್ಲಿ ಹ್ಯಾಸ್ ಓವರ್ಟೇಕನ್ ಎವ್ರಿ ಒನ್ ದೇರ್. ನನಗೆ ನೋಡ್ತಾ ಇರೋ ಪ್ರಕಾರ, ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇರೋ ಪ್ರಕಾರ, ಐ ಥಿಂಕ್ ಈಸ್ ಅ ವಿನ್ನಿಂಗ್ ಕ್ಯಾಂಡಿಡೇಟ್. ಗಿಲ್ಲಿ ಗೆಲ್ತಾನಂತ ಸರ್ ಬಿಗ್ ಬಾಸ್ ನೋಡ್ತಿದ್ರಿ ಸರ್? ಯಾರು ಗೆಲ್ಬೋದು ಸರ್? ಗಿಲ್ಲಿ ಗಿಲ್ಲಿ ಗೆಲ್ಬೋದು ಸರ್. ನಿಮ್ಮ ಓಟ್ ಯಾರಿಗೆ ಸರ್? ಗಿಲ್ಲಿಗೆ. ಫೈನಲ್ ಯಾರು ವಿನ್ ಆಗ್ಬೋದು ಅಂತಾನ? ಈಗಿನ ಟ್ರೆಂಡ್ ಗಿಲ್ಲಿನೇ ವಿನ್ ಆಗ್ಬೋದು. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಇವತ್ತು ಓಪನ್ ಆಗಿ ಹೇಳ್ತೀನಿ, ಗಿಲ್ಲಿನೇ ನನ್ನ ರಿಯಲ್ ಫ್ರೆಂಡ್ ಅನ್ಸುತ್ತೆ. ಯಾಕಂದ್ರೆ ಕೊಡ್ದಂಗೆ ಮೊಕ್ಕದ ಮುಂದೆನೆ ಹೇಳ್ತಾ ಇದ್ದ. ನಾನು ಹಿಂದೆ ಎಲ್ಲೂ ಮಾತಾಡಿಲ್ಲ. ಟಾಪ್ ಅಲ್ಲಿ ಯಾರು ಬರ್ಬೇಕು? ಟಾಪ್ 5 ಯಾರು ಇರ್ತಾರೆ ನಿಮ್ಮ ಪ್ರಕಾರ? ಯಾರಾದ್ರೂ ಬರ್ಲಿ, ಗಿಲ್ಲಿ ಗೆಲ್ಬೇಕಷ್ಟೇ. ಯಾರು ಗೆಲ್ಬಹುದು? ಗಿಲ್ಲಿ ಗೆಲ್ಬಹುದು. ಯಾಕಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು. ಈಸ್ ಆಲ್ಸೋ ತುಂಬಾ ಒಳ್ಳೆ ಹುಡುಗ. ಮನೇಲಿ ನೋಡಿದಂಗೆ ಕೂಡ ಅವನಂತರ ಇಡೀ ಮನೇಲಿ ಲೈವ್ ಲಾಗ್ ಹಿಡ್ಕೋತಾನೆ. ಸೋ ಮಚ್ ಎನರ್ಜಿ ಅವನಿಂದ. ಐ ಫೀಲ್ ದಟ್ ಹಿ ಇಸ್ ಗೋನಾ ವಿನ್ ದ ಶೋ. ನನಗೆ ಐ ಆಮ್ ವೆರಿ ಶೋರ್ ದಟ್ ಹಿ ವಿಲ್ ವಿನ್ ದ ಶೋ ಬಿಕಾಸ್ ಅಷ್ಟು ಚೆನ್ನಾಗಿ ಆಡ್ತಿದ್ದಾನೆ. ಇನ್ನ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ನೀವು. ಸೊ ಈ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಅಂತ ಯಾರನ್ನಾದ್ರೂ ಪ್ರಿಡಿಕ್ಟ್ ಮಾಡೋದಾದ್ರೆ ಯಾರನ್ನ? ಒಬ್ನೇ ನನಗೆ ಕಾಣಿಸ್ತಾ ಇರೋದು ಆಕ್ಚುಲಿ ಗಿಲ್ಲಿ. ನಾನು ಫೇಸ್ ಮಾಡಿರುವಂತ ಸುಮಾರು ಸಿಚುವೇಶನ್ಸ್ ಗಿಲ್ಲಿ ಅವ್ರು ಫೇಸ್ ಮಾಡ್ತಾ ಇದಾರೆ. ನನ್ಗೆ ಅವರಲ್ಲಿ ಇಷ್ಟ ಆಗೋದೇನು ಅಂದ್ರೆ ಅವರು ಆನ್ ಸ್ಪಾಟ್ ಹೇಳ್ಬಿಡ್ತಾರೆ. ನಮ್ ಸೀಸನ್ ಅಲ್ಲಿ ಹಂಗ ಹೇಳಿದ್ರೆ ಇನ್ನಷ್ಟು ಗಲಾಟೆ ಆಗಿರೋದು. ಈ ಸೀಸನ್ ಅಲ್ಲಿ ಹಂಗಿಲ್ಲ, ಯಾರು ಅವರಿಗೆ ವಾಪಸ್ ಕೊಡ್ತಾ ಇಲ್ಲ. ಲೈಫ್ ಅಲ್ಲಿ ನನ್ನ 11 ಇಯರ್ಸ್ ಬಿಗ್ ಬಾಸ್ ಇದರಲ್ಲಿ ಇಷ್ಟು ಕ್ರೇಜಿ ಇದ್ದಕ್ಕಿದ್ದಂಗೆ ಈ ತರದೆಲ್ಲ ನಾನು ನೋಡಲೇ ಇಲ್ಲ. ಆದ್ರೆ ಈ ತರದ ಕ್ರೇಜು ಆ ತರ. ಗಿಲ್ಲಿ ಆಟದ ಬಗ್ಗೆ ಏನ್ ಹೇಳ್ತೀರಾ? ಸೊ ಆಚೆ ನಾನು ಗೇಮ್ ನೋಡ್ಕೊ ಹೋಗಿದ್ ಗಿಲ್ಲಿ, ಒಳಗಡೆ ಇರೋ ಗಿಲ್ಲಿ ನಾನು 10% ನೋಡ್ಕೊ ಹೋಗಿದ್ದೆ ಅಷ್ಟೇ. 100% ನೋಡಿದ್ದು ಒಳಗೆ ಹೋದ್ಮೇಲೆನೆ. ಆಲ್ರೆಡಿ ಊರ್ ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದೇನೆ. ಇವ್ರು ಇನ್ನೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಮನೇಲಿ ಪ್ರಕಾರ ಯಾರು ವಿನ್ ಆಗಬಹುದು? ಗಿಲ್ಲಿ ಗೆಲ್ತಾನೆ. ಯಾಕೆ ಅಂತ ಅಂದ್ರೆ ಈಸ್ ಒನ್ ಮ್ಯಾನ್ ಆರ್ಮಿ. ಶೋ ನಡೆಸ್ತಾ ಇರೋದೇ ಗಿಲ್ಲಿ ಅಂತ ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಗಿಲ್ಲಿ ಬಿಟ್ರೆ ಇನ್ ಯಾವ ಕಂಟೆಸ್ಟೆಂಟು ಅವ್ನ್ ಬಿಡಲ್ಲ. ಮಾತು ಬಲ್ಲವನಿಗೆ ರೋಗ ಇಲ್ಲ. ಗಿಲ್ಲಿಗೆ ಹೇಳ್ಕೊಡ್ಬೇಕಾ? ರಿವರ್ಸ್ ಹೊಡೆದ, ಅವ್ರಿಗೆ ಏಟಾಯ್ತು. ಸೊ ಐ ಥಿಂಕ್ ಜನ ಕೈ ಬಿಡಲ್ಲ ಅನ್ಸುತ್ತೆ. ಜನ ಅವ್ರನ್ನ ಮೆರೆಸ್ತಾರೆ. ಹಂಗೆ ಮೆರೆಸ್ಲಿ, ಒಳ್ಳೇದಾಗ್ಲಿ ನನ್ನ ಸ್ನೇಹಿತನಿಗೆ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಒಂದ್ಸತಿ ಇಷ್ಟಪಟ್ಬಿಟ್ರೆ ಕೈ ಅಂತೂ ಬಿಡಲ್ಲ. ಹೋದ ಸೀಸನ್ ನಾನು ಅದನ್ನ ನೋಡಿದ್ದೀನಿ. ಸೊ ಈ ಸೀಸನ್ ತುಂಬಾ ತಲೆ ಎತ್ತಿ ಮೆರೆಸ್ತಾ ಇದ್ದಾರೆ ಗಿಲ್ಲಿಗೆ. ಸೊ ನನ್ನ ಸ್ನೇಹಿತನಿಗೆ ಒಳ್ಳೇದಾಗ್ಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.